ಹಾಯ್ ಫ್ರೆಂಡ್ಸ್, ಸ್ನೇಹಿತರೆ, ಮೇ 30, 2017ರಲ್ಲಿ ನಮ್ಮ ಕರ್ನಾಟಕದ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಒಬ್ಬ ಹುಡುಗಿಯ ಮೃತದೇಹ ಇದೆ ಎಂದು ಮಾಲೀಕ ಖಾನ್ ಸಾಬ್ ಫೋನ್ ಮಾಡಿ ಹೇಳುತ್ತಾರೆ. ತಕ್ಷಣ ಎಸ್ಐ ತನ್ನ ಟೀಮ್ ಅನ್ನ ಕರೆದುಕೊಂಡು ಆ ಸ್ಪಾಟ್ಗೆ ಹೋಗುತ್ತಾರೆ. ಐವಿಗೆ ಆದುಕೊಂಡಿರುವ ಒಂದು ಫಾರ್ಮ್ ಹೌಸ್ ಅಲ್ಲಿ ಯುವತಿಯ ಮೃತದೇಹ ಕೊಳೆತ ಸ್ಥಿತಿಯಲ್ಲಿದೆ. ಇದಕ್ಕೂ ಮೊದಲು ಅಲ್ಲಿ ಒಂದು ಮಣ್ಣಿನ ಹೊಂಡ ಇತ್ತು. ಕೊಳವೆಯಿಂದ ಬರೋ ನೀರು ಅಲ್ಲಿಗೆ ಸೇರಿಕೊಳ್ಳುತ್ತಿತ್ತು. ಅದರ ಹಿಂದಿನ ದಿನ ತುಂಬಾ ಮಳೆಯಾಗಿದ್ದರಿಂದ ಅಲ್ಲಿ ಒಂದು ದೊಡ್ಡದಾದ ಕಾಲುವೆ ರೀತಿ ಏರ್ಪಟ್ಟು ಮೇಲಿನ ಮಣ್ಣು ಪೂರ್ತಿಯಾಗಿ ಕೊಚ್ಚಿಕೊಂಡು ಹೋಗಿ ಅದರಿಂದ ಮೃತದೇಹ ಮೇಲೆ ಬಂದಿದೆ ಎಂದು ಆ ಜಾಗದ ಯಜಮಾನ ಪೊಲೀಸ್ನವರಿಗೆ ಹೇಳುತ್ತಾರೆ. ಆಗ ಪೊಲೀಸ್ನವರು ಆ ಶವವನ್ನ ಪರೀಕ್ಷೆ ಮಾಡಿದಾಗ ಆ ಶವ ಗುರುತಿಸಲಾಗದ ಪರಿಸ್ಥಿತಿಯಲ್ಲಿದೆ. ಪೋಸ್ಟ್ ಮಾರ್ಟಮ್ ನಲ್ಲಿ ಕುತ್ತಿಗೆಗೆ ಹಗ್ಗ ಹಾಕಿ ಉಸಿರುಗಟ್ಟಿಸಿ ಕೊಂದಿದ್ದಾರೆಂದು ಇದೆ. ಆಗ ಈ ಮೃತದೇಹ ಯಾರದು ಇರಬಹುದೆಂದು ವಿಚಾರಣೆಯನ್ನ ಶುರು ಮಾಡುತ್ತಾರೆ. ಆಗ ಅದೇ ಸಮಯದಲ್ಲಿ ಧಾರವಾಡದಲ್ಲಿ ನನ್ನ ಮಗಳು ನಾಪತ್ತೆಯಾಗಿದ್ದಳೆಂದು ಆ ತಂದೆ ಪೊಲೀಸ್ನವರಿಗೆ ಕಂಪ್ಲೇಂಟ್ ಅನ್ನ ಕೊಡುತ್ತಾರೆ. ಆಗ ಆ ಪೊಲೀಸ್ನವರು ಯುವತಿಯ ತಂದೆಯನ್ನ ಕರೆಸಿ ಆ ಬಾಡಿಯನ್ನ ತೋರಿಸಿದಾಗ ಆ ತಂದೆ ಇದು ನನ್ನ ಮಗಳದೇ ಎಂದು ಜೋರಾಗಿ ಅಳುತ್ತಾರೆ. ಆ ನಂತರ ಪೊಲೀಸ್ನವರು ಎವಿಡೆನ್ಸ್ ಗಳನ್ನ ಶೇಖರಣೆ ಮಾಡಿಕೊಂಡು ವಿಚಾರಣೆಯನ್ನ ಶುರು ಮಾಡುತ್ತಾರೆ. ಸತ್ತು ಹೋಗಿರುವುದು ಅರ್ಪಿತಾ ಗಿರಿಮಲ್ಲ ಬರಿದರ್. 23 ವರ್ಷದ ಅರ್ಪಿತಾ ವಿಜಯಪುರ ಕಾಲೇಜಿನಲ್ಲಿ MSc ಅಗ್ರಿಕಲ್ಚರ್ ಓದುತ್ತಿದ್ದಾಳೆ. ಆಕೆ ತನ್ನ ಸ್ನೇಹಿತರೊಂದಿಗೆ ಸೇರಿಕೊಂಡು ರೂಮ್ ಅನ್ನ ಶೇರ್ ಮಾಡಿಕೊಂಡು ಅವರೊಂದಿಗೆ ಇರುತ್ತಿದ್ದಳು. ಆಗ ಪೊಲೀಸ್ನವರು ಅರ್ಪಿತಳ ರೂಮ್ಮೇಟ್ಸ್ ಗಳನ್ನು ಕೂಡ ವಿಚಾರಣೆ ಮಾಡುತ್ತಾರೆ. ಆದ್ರೆ ಒಂದು ಕ್ಲೂ ಕೂಡ ಯಾರಿಂದಲೂ ಕೂಡ ಸಿಗುವುದಿಲ್ಲ. ಕಾಲೇಜಿನಲ್ಲಿ ಸುಮಾರು 30 ಮಂದಿಯವರೆಗೂ ಪೊಲೀಸ್ನವರು ಎನ್ಕ್ವೈರಿ ಮಾಡಿದ್ರು ಕೂಡ ಯಾವುದೇ ರೀತಿ ಕ್ಲೂ ಸಿಗುವುದಿಲ್ಲ. ನಮಗೇನು ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಇನ್ನು ಅರ್ಪಿತಳ ಫೋನ್ ನಂಬರ್ ಅನ್ನ ಚೆಕ್ ಮಾಡಿದ್ರು ಕೂಡ ಯಾವುದೇ ರೀತಿ ದೊಡ್ಡದಾಗಿ ಅನುಮಾನ ವ್ಯಕ್ತಪಡಿಸುವಂತ ವ್ಯಕ್ತಿಗಳು ಸಿಗುವುದಿಲ್ಲ. ಆದ್ರೂ ಕೂಡ ಆಕೆಯ ಫೋನ್ ಲಿಸ್ಟ್ ಅಲ್ಲಿರುವ ಎಲ್ಲ ವ್ಯಕ್ತಿಗಳನ್ನು ಕೂಡ ಎನ್ಕ್ವೈರಿ ಮಾಡುತ್ತಾರೆ. ಅದರಲ್ಲಿ 6 ಮಂದಿ ಯುವಕರನ್ನ ಅತಿ ಸೂಕ್ಷ್ಮವಾಗಿ ಪದೇ ಪದೇ ಎನ್ಕ್ವೈರಿ ಮಾಡುತ್ತಾರೆ. ನಿಜವಾಗಿಯೂ ಈ 6 ಮಂದಿ ಯುವಕರಲ್ಲಿ ಒಬ್ಬರು ಈ ಅರ್ಪಿತಳನ್ನ ಕೊಂದಿದ್ದಾರೆಂದು ಅನುಮಾನವನ್ನು ವ್ಯಕ್ತಪಡಿಸುತ್ತಾರೆ. ಅದಕ್ಕೋಸ್ಕರ ಅವರ ಮೇಲೆ ನಿಗಾ ಇಡುತ್ತಾರೆ. ಅರ್ಪಿತಾ ಸಾವಿನ ಒಂದು ವಾರದ ಮೊದಲು ಯಾರು ಎಲ್ಲೆಲ್ಲಿ ಇದ್ದಾರೆಂದು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದರು. ಆದ್ರೆ ಒಂದು ಚಿಕ್ಕ ಕ್ಲೂ ಕೂಡ ಸಿಗುವುದಿಲ್ಲ. ಹತ್ಯೆ ನಡೆದ ದಿನ ಕೆಲವು ಮಂದಿ ಕಾಲೇಜಿನಲ್ಲಿದ್ದಾರೆ, ಇನ್ನು ಕೆಲವು ಮಂದಿ ಅವರ ಮನೆಯಲ್ಲೇ ಇರೋ ತರ ಆಧಾರಗಳು ಇದ್ದಾವೆ. ಹೀಗೆ ದಿನಗಳು ಕಳೆದು ಹೋಗುತ್ತಿದ್ದಾವೆ. ಅರ್ಪಿತಾ ಸತ್ತು ಹೋಗಿ ಹೆಚ್ಚು ಕಡಿಮೆ 1 ವರ್ಷ ಕಳೆದು ಹೋಗುತ್ತದೆ. ಅರ್ಪಿತಾಳ ತಂದೆ ಪೊಲೀಸ್ನವರ ಸುತ್ತ ತಿರುಗುತ್ತಲೇ ಇದ್ದಾರೆ. ಪೊಲೀಸ್ ಅಧಿಕಾರಿಗಳು ಬದಲಾಗುತ್ತಾರೆ. ಕೇಸ್ ಮೂಲೆಗೆ ಬಿದ್ದು ಹೋಗುತ್ತದೆ. ಅದಾದ ಕೆಲವು ದಿನಗಳ ನಂತರ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿ ಪಾಂಡುರಂಗ ಅಧಿಕಾರವನ್ನು ವಹಿಸಿಕೊಳ್ಳುತ್ತಾರೆ. ಆಗ ಈ ಕೇಸ್ ನ ಫೈಲ್ ಆತನ ಕಣ್ಣಿಗೆ ಬೀಳುತ್ತದೆ. ಆ ಫೈಲಿನ ಸೂಕ್ಷ್ಮವಾಗಿ ನೋಡಿದ ನಂತರ ಮತ್ತೆ ಮೊದಲಿನಿಂದ ಎನ್ಕ್ವೈರಿಯನ್ನು ಶುರು ಮಾಡುತ್ತಾರೆ. ತುಂಬಾ ಬುದ್ಧಿವಂತಿಕೆಯಿಂದ ಹತ್ಯೆ ಮಾಡಿ ತಪ್ಪಿಸಿಕೊಂಡಿದ್ದಾರೆಂದು ಪೊಲೀಸ್ನವರಿಗೆ ಅರ್ಥವಾಗುತ್ತದೆ. ಆದ್ರೆ ಅರ್ಪಿತಳ ತಂದೆ ನನ್ನ ಮಗಳು ಡಿಗ್ರಿ ಓದುತ್ತಿದ್ದಾಗಿನಿಂದಲೂ ಕೆಲವು ಮಂದಿ ಫ್ರೆಂಡ್ಸ್ ಗಳು ಇದ್ದಾರೆಂದು ಅವರ ಲಿಸ್ಟ್ ಅನ್ನ ಕೊಡುತ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಪೊಲೀಸ್ನವರು ಅನುಮಾನಿಸಿದ 6 ವ್ಯಕ್ತಿಗಳಲ್ಲಿ ಒಬ್ಬನು. ಆತನಿಗೆ ಕಾಲ್ ಮಾಡಿದಾಗ ನಾನು ಬೆಂಗಳೂರಿನಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ PhD ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆ ಯುವಕನ ಹೆಸರು ಅರುಣ್ ಶಿವಲಿಂಗಪ್ಪ ಪಾಟೀಲ್. ಆತನ ಬಗ್ಗೆ ಶಾಡೋ ಪೊಲೀಸ್ನವರು ರಹಸ್ಯವಾಗಿ ವಿಚಾರಣೆಯನ್ನ ಮಾಡುತ್ತಾರೆ. ಅರುಣ್ ಬಗ್ಗೆ ಅಲ್ಲಿನ ಪ್ರೊಫೆಸರ್ ಗಳು ತುಂಬಾ ಶ್ರೇಷ್ಠವಾಗಿ ಹೇಳುತ್ತಾರೆ. ತುಂಬಾ ಜೀನಿಯಸ್ ಸ್ಟೂಡೆಂಟ್, ತುಂಬಾ ಒಳ್ಳೆ ಹುಡುಗ ಅಂತ ಹೇಳ್ತಾರೆ. ಆ ನಂತರ ಅರುಣ್ ನನ್ನ ಪೊಲೀಸ್ನವರು ಎನ್ಕ್ವೈರಿಗೋಸ್ಕರ ಧಾರವಾಡ ಕಮಿಷನರ್ ಆಫೀಸ್ಗೆ ಬರಬೇಕು ಅಂತ ಹೇಳ್ತಾರೆ. ಇದರಿಂದ ಅರುಣ್ ಹಿಂದಿನ ರಾತ್ರಿ ಬೆಂಗಳೂರಿನಿಂದ ಹೊರಟು ಧಾರವಾಡಕ್ಕೆ ಬಂದು ಒಂದು ಲಾಡ್ಜ್ ನಲ್ಲಿ ಉಳಿದುಕೊಳ್ಳುತ್ತಾನೆ. ಆಗ ಪೊಲೀಸ್ನವರು ಅವನು ಬಂದ ಅರ್ಧ ಗಂಟೆಯ ನಂತರ ಅತಿ ಸೂಕ್ಷ್ಮವಾಗಿ ತುಂಬಾ ಕ್ಲೆವರ್ ಆಗಿ ಅವನಿದ್ದ ರೂಮ್ ಅನ್ನ ಸರ್ಚ್ ಮಾಡುತ್ತಾರೆ. ಆಗ ಪೊಲೀಸ್ನವರಿಗೆ ಅವರು ಅಂದುಕೊಳ್ಳದ ರೀತಿಯಲ್ಲಿ ಅವನ ಬಳಿ ಒಂದು ಹಳೆಯ ಡೈರಿ ಇರುವುದನ್ನು ಗುರುತಿಸುತ್ತಾರೆ. ಅದನ್ನ ಪೂರ್ತಿಯಾಗಿ ಸ್ಟಡಿ ಮಾಡುತ್ತಾರೆ. ಅದರಲ್ಲಿ ಒಂದು ಕಡೆ ನಾನು ಆಕೆಯನ್ನ ಕೊಂದಿದ್ದೇನೆ, ಪೊಲೀಸ್ನವರ ವಿಚಾರಣೆಗೆ ಸಿದ್ಧವಾಗಿದ್ದೇನೆಂದು ಬರೆದಿದ್ದಾನೆ. ಆ ನಂತರ ಪೊಲೀಸ್ನವರು ಯಾವ ರೀತಿ ಕ್ವಶನ್ ಅನ್ನ ಕೇಳಿದ್ರೆ ಯಾವ ರೀತಿ ಆನ್ಸರ್ ಅನ್ನ ಮಾಡಬೇಕು ಅಂತನೂ ಕೂಡ 100 ರೀತಿಯಲ್ಲಿ ಬರೆದಿದ್ದಾನೆ. ಅದನ್ನು ನೋಡಿದ ಪೊಲೀಸ್ನವರು ಶಾಕ್ ಆಗಿ ಹೋಗುತ್ತಾರೆ. ಆ ಡೈರಿಯನ್ನು ನೋಡಿದ ನಂತರ ಖಂಡಿತವಾಗಿ ಈತನೇ ಅರ್ಪಿತಳನ್ನ ಕೊಂದಿದ್ದಾನೆಂದು ನಿರ್ಧಾರವನ್ನ ಮಾಡಿ ಅದೇ ದಿನ ರಾತ್ರಿ ಆತನನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತಾರೆ. ಅರ್ಪಿತಳನ್ನ ನೀನೇ ಕೊಂದ್ಯಾ ಎಂದು ಕೇಳಿದಾಗ ತುಂಬಾ ಕೂಲ್ ಆಗಿ ಹೌದು ಎಂದು ಉತ್ತರವನ್ನ ಕೊಡುತ್ತಾನೆ. ಆ ನಂತರ ಯಾವುದೇ ಭಯವಿಲ್ಲದೆ ಪೊಲೀಸ್ನವರು ಕ್ವಶನ್ ಕೇಳದೇ ಇದ್ರು ಕೂಡ ತುಂಬಾ ನಿರಾಸವಾಗಿ ಉತ್ತರ ಕೊಡುತ್ತಾ ಹೋಗುತ್ತಾನೆ. ಅರ್ಪಿತಾ ನಾನು ಡಿಗ್ರಿ ಓದುತ್ತಿರುವಾಗಲೇ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದೆವು. ನಾನು ಆಕೆಯನ್ನ ಬಯಸುವುದಕ್ಕಿಂತ ಮೊದಲೇ ಆಕೆ ನನ್ನ ಟ್ಯಾಲೆಂಟ್ ಅನ್ನ ನೋಡಿ ಇಷ್ಟಪಟ್ಟಳು. ಆಕೆ ನನ್ನ ಜೊತೆ ಸ್ನೇಹವನ್ನ ಮಾಡೋದಕ್ಕೆ ಉತ್ಸಾಹದಿಂದಿದ್ದಳು. ಅವಳ ಅಂದಕ್ಕೆ ನಾನು ಕೂಡ ಫಿದಾ ಆಗಿ ಅವಳನ್ನ ಪ್ರೀತಿಸುವುದಕ್ಕೆ ಶುರು ಮಾಡಿದೆ. ನಾವಿಬ್ಬರು ಸೇರಿಕೊಂಡು ಒಂದೇ ರೂಮಿನಲ್ಲಿ ತುಂಬಾ ದಿನ ಇದ್ದೇವೆ. ತುಂಬಾ ದಿನಗಳ ಕಾಲ ಶೃಂಗಾರವನ್ನ ಎಂಜಾಯ್ ಮಾಡಿದ್ದೇವೆ. ನನಗೆ ಓದು ಅಂದ್ರೆ ತುಂಬಾ ಇಷ್ಟ. ಓದಿ ಏನಾದ್ರೂ ಸಾಧನೆ ಮಾಡಬೇಕೆಂಬ ಆಸಕ್ತಿ ತುಂಬಾ ಇತ್ತು. ಅರ್ಪಿತಾ ಮಾತ್ರ ಅಷ್ಟಾಗಿ ಓದುತ್ತಿರ್ಲಿಲ್ಲ. ಅವರೇ ಸ್ಟೂಡೆಂಟ್. ಅವಳು ಡಿಗ್ರಿ ಪಾಸ್ ಆದ್ಲು ಅಂದ್ರೆ ನನ್ನ ಎಂಕರೇಜ್ಮೆಂಟೇ ಕಾರಣ. ನಾನು ಪ್ರೊಫೆಸರ್ ಆಗ್ಬೇಕು ಎಂಬುದು ನನ್ನ ದೊಡ್ಡ ಕನಸಾಗಿತ್ತು. ಅದಕ್ಕೋಸ್ಕರ ಕಷ್ಟಪಟ್ಟು ಓದಿ ಜಾತಿಯ ಅಡಿಯಲ್ಲಿ ರ್ಯಾಂಕ್ ಅನ್ನ ತೆಗೆದುಕೊಂಡೆನು. ಈಗ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ PhD ಮಾಡುತ್ತಿದ್ದೇನೆ. ಆ
ಆದ್ರೆ ಅರ್ಪಿತಳಿಗೆ MSc ಸೀಟ್ ಸಿಗೋದಿಕ್ಕೆ 2 ವರ್ಷ ಬೇಕಾಯ್ತು. ಈ 2 ವರ್ಷಗಳಲ್ಲಿ ಅರ್ಪಿತಾ ನಾನು ಬೇಡ ಅಂದ್ರೂ ನನ್ನ ರೂಮ್ಗೆ ಬರುತ್ತಿದ್ದಳು. ಲೈಂಗಿಕ ಸುಖಕ್ಕೋಸ್ಕರ ನನ್ನ ಬಳಿ ಬಂದು ಎಂಜಾಯ್ ಮಾಡಿ ಹೋಗುತ್ತಿದ್ದಳು. ಅವಳಿಗೆ ನನ್ನ ಮೇಲೆ ಪ್ರೀತಿ ಇತ್ತು, ಅವಳು ನನ್ನನ್ನ ಪ್ರೀತಿಸ್ತಾ ಇದ್ಲು. ಆದ್ರೆ ನನಗೆ ಆ ರೀತಿ ಏನೂ ಇಲ್ಲ. ಸ್ವಲ್ಪ ದಿನಗಳ ಕಾಲ ಇಬ್ಬರು ಎಂಜಾಯ್ ಮಾಡಿ ನಂತರ ಅವರಿಗೆ ಬೇಕಾದ ದಾರಿಯನ್ನ ನೋಡಿಕೊಳ್ಳೋಣ ಅಂದುಕೊಂಡಿದ್ದೆ. ನಂತರ ದೂರ ಇದ್ರೂ ಕೂಡ ನನ್ನನ್ನು ಹುಡುಕಿಕೊಂಡು ಬೆಂಗಳೂರಿಗೆ ಬರುತ್ತಿದ್ದಳು. ನಾವಿಬ್ಬರು ಕ್ಲೋಸ್ ಆಗಿ ನಗ್ನವಾಗಿರುವ ಸಮಯದಲ್ಲಿ ಕೆಲವು ಫೋಟೋಗಳನ್ನ ತೆಗೆದುಕೊಂಡಿದ್ದಳು. ಅದನ್ನು ನಾನು ತಮಾಷೆಗೆ ತೆಗೆದುಕೊಂಡಿದ್ದಾಳೆ ಅಂದುಕೊಂಡಿದ್ದೆ. ಅವುಗಳನ್ನ ಡಿಲೀಟ್ ಮಾಡು ಅಂದ್ರೆ ನೀನು ನನಗೆ ನೆನಪಾದಾಗ್ಲೆಲ್ಲ ಅವುಗಳನ್ನ ನೋಡ್ಕೋತೀನಿ ಬಿಡು ಅಂತ ಹೇಳ್ತಾ ಇದ್ಲು. ನೀನು ಅಂದ್ರೆ ನನಗೆ ಹುಚ್ಚು ಅಂತ ಹೇಳಿದ್ಲು. ಆದ್ರೆ ನನಗೆ ಅರ್ಪಿತಳನ್ನ ಮದುವೆ ಮಾಡಿಕೊಳ್ಳಬೇಕೆಂಬ ಆಸಕ್ತಿ ಇಲ್ಲ. ಅವಳನ್ನಷ್ಟೇ ಅಲ್ಲ, ನನ್ನ ಗುರಿ ಮುಟ್ಟುವವರೆಗೂ ಈ ಮದುವೆನೇ ಬೇಡ ಅಂದುಕೊಂಡಿದ್ದೆ. ಅವಳು ನನ್ನನ್ನ ಬಿಡುತ್ತಿಲ್ಲ. MSc ಓದುತ್ತಿರುವಾಗ್ಲೇ ನನ್ನನ್ನ ಮದುವೆ ಮಾಡ್ಕೋ ಅಂತೇಳಿ ಪೀಡಿಸುವುದಕ್ಕೆ ಶುರು ಮಾಡಿದಳು. ನಾನು ಬೇಡ ಅಂತ ಕೋಪ ಮಾಡಿಕೊಂಡೆ. ನೀನು ನನ್ನನ್ನ ಮದುವೆ ಮಾಡಿಕೊಳ್ಳದೆ ಹೋದ್ರೆ ನಿಮ್ಮ ಮನೆಯಲ್ಲಿ ಹೇಳ್ತೀನಿ, ನಮ್ಮ ಮನೆಯಲ್ಲಿ ಹೇಳ್ತೀನಿ, ಅವರು ಕೇಳದೆ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ನನ್ನನ್ನು ಎದುರಿಸೋದಕ್ಕೆ ಟ್ರೈ ಮಾಡಿದ್ಲು. ಅದಕ್ಕೋಸ್ಕರ ನಾನು ಒಂದು ಪ್ಲಾನ್ ಅನ್ನ ಮಾಡಿ, ನೀನ್ ನನಗೆ ಕಾಲ್ ಮಾಡಬೇಡ, ನೀನು ನಾನು ಕರೆದಾಗ ಬಂದ್ರೆ ಇಬ್ರು ರಹಸ್ಯವಾಗಿ ಮದುವೆ ಮಾಡಿಕೊಳ್ಳೋಣ, ನಂತರ PhD ಕಂಪ್ಲೀಟ್ ಆದ್ಮೇಲೆ ಇಬ್ರು ಸಂಸಾರವನ್ನ ಶುರು ಮಾಡೋಣ ಅಂತೇಳಿ ಒಪ್ಪಿಸಿದೆ. ಆ ನಂತರ ಬೆಂಗಳೂರಿಗೆ ಕರೆಸಿ ಔಟಿಂಗ್ ಟ್ರಿಪ್ ಅಂತೇಳಿ ನಂಬಿಸಿ ಸಿಟಿ ಹೌಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ತೋಪಿನಲ್ಲಿ ಕುಳಿತು ಮಾತನಾಡಿಕೊಳ್ಳೋಣ ಅಂತ ಹೇಳಿದೆ. ಅಲ್ಲಿಯೇ ಆಕೆಯನ್ನ ಹಗ್ಗದಿಂದ ನೇಣಾಕಿ ಕೊಂದು ನೀರಿನ ಹೊಂಡದಲ್ಲಿ ಹಾಕಿದೆ. ಆ ನಂತರ ಕ್ಯಾಂಪ್ಗೆ ಹೊರಟು ಹೋದೆ ಅಂತೇಳಿ ಅರುಣ್ ಪೊಲೀಸ್ನವರಿಗೆ ತಮಾಷೆಯಾಗಿ ಹೇಳುತ್ತಾನೆ. ಆಗ ಪೊಲೀಸ್ನವರು ಪ್ರಶ್ನೆಯನ್ನ ಕೇಳುವುದಕ್ಕೆ ಶುರು ಮಾಡುತ್ತಾರೆ. ಅದೆಲ್ಲ ಸರಿ, ನೀನು ಹತ್ಯೆ ನಡೆದ ದಿನ ನೀನು ಕಾಲೇಜಿನಲ್ಲಿ ಇದೆಯಲ್ಲ, ಅದು ಹೇಗೆ? ನಿನ್ನ ಫೋನ್ ಸಿಗ್ನಲ್ ಕೂಡ ಕ್ಯಾಂಪಸ್ ಅಲ್ಲಿ ತೋರಿಸ್ತಾ ಇದೆ ಎಂದು ಪೊಲೀಸ್ನವರು ಪ್ರಶ್ನೆ ಕೇಳಿದಾಗ, ತುಂಬಾ ಸಿಂಪಲ್, ಕನ್ನಡ ದೃಶ್ಯ ಮೂವಿ ನೋಡಿ ಪ್ಲಾನ್ ಮಾಡಿದೆ ಅಂತ ಹೇಳ್ತಾನೆ. ಆ ಮಾತನ್ನು ಕೇಳಿದ ತಕ್ಷಣ ಪೊಲೀಸ್ನವರು ಶಾಕ್ ಆಗಿ ಹೋಗುತ್ತಾರೆ. ಮೊದಲೇ ಅರ್ಪಿತಳನ್ನ ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿದ್ದೆ, ಅದಕ್ಕೋಸ್ಕರ ಯೂನಿವರ್ಸಿಟಿ ಅಟೆಂಡೆನ್ಸ್ ಅನ್ನ ಹಾಕಿಕೊಂಡು ಹೊರಗಡೆ ಬಂದೆ. ಇನ್ನು ಫೋನ್ ಅನ್ನ ಹಾಸ್ಟೆಲ್ ರೂಮ್ ನಲ್ಲಿ ಇಟ್ಟಿದ್ದೆ. ಅರ್ಪಿತಾ ಇದ್ದ ಮನೆಯ ಓನರ್ ಲ್ಯಾಂಡ್ ಲೈನ್ ಗೆ 1 ವಾರದ ಮುಂಚೆನೆ ಕಾಲ್ ಮಾಡಿ ಮಾತಾಡಿ ಬಾ ಅಂತ ಹೇಳಿ ಕರೆಸಿಕೊಂಡೆ. ಆ ಓನರ್ ಗೆ ಫೋನ್ ಕಾಲ್ ನಲ್ಲಿ ಅಣ್ಣ ಆಗ್ಬೇಕು ಅಂತ ಹೇಳಿದ್ದೆ. ಅದಕ್ಕೂ ಮೊದಲು 1 ತಿಂಗಳ ಕಾಲ ನಾವು ಫೋನ್ ಅಲ್ಲಿ ಮಾತನಾಡಿಕೊಳ್ಳಲಿಲ್ಲ. ನನಗೆ ಫೋನ್ ಮಾಡಬೇಡ ಅಂತೇಳಿ ಮೊದಲೇ ಅರ್ಪಿತಾಗೆ ಹೇಳಿದ್ದೆ. ಟೋಟಲಿ ದೃಶ್ಯ ಮೂವಿ ರೀತಿನೇ ಪ್ರಿಪೇರ್ ಆಗಿದ್ದೆ. ಆ ಸಮಯದಲ್ಲಿ ಪೊಲೀಸ್ನವರು ನನ್ನನ್ನ 2-3 ಸಾರಿ ಎನ್ಕ್ವೈರಿ ಮಾಡಿದ್ರು. ನನ್ನ ಸರಿಯಾದ ಉತ್ತರವನ್ನು ನೋಡಿ ಪೊಲೀಸ್ನವರು ಬಿದ್ದು ಹೋದ್ರು. ನೀವು ಈ ರೀತಿಯ ಪ್ರಶ್ನೆಗಳನ್ನ ಕೇಳುತ್ತೀರಾ, ನಾನು ಈ ರೀತಿಯ ಉತ್ತರ ಕೊಡಬೇಕು ಅಂತೇಳಿ ಡೈರಿಯಲ್ಲಿ ನೋಟ್ ಮಾಡಿಕೊಂಡಿದ್ದೆ. ಆದ್ರೆ ನೀವು ನನ್ನ ರೂಮಿನ ಮೇಲೆ ದಾಳಿ ಮಾಡ್ತೀರಾ ಅಂದ್ಕೊಂಡಿರ್ಲಿಲ್ಲ. ಇಲ್ಲ ಅಂದಿದ್ರೆ ಖಂಡಿತವಾಗಿಯೂ ನಾನು ನಿಮಗೆ ಸಿಗ್ತಾ ಇರ್ಲಿಲ್ಲ ಅಂತ ಹೇಳ್ತಾನೆ. ಅರುಣ್ ಮಾತನ್ನು ಕೇಳಿದ ಪೊಲೀಸ್ನವರು ಶಾಕ್ ಆಗಿ ಹೋಗುತ್ತಾರೆ. ಅರುಣ್ ನನ್ನ ಅರೆಸ್ಟ್ ಮಾಡಿದ ಪೊಲೀಸ್ನವರು ಅವನನ್ನ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಿ ಇವನೇ ಅರ್ಪಿತಳನ್ನ ಕೊಂದಿದ್ದನೆಂದು ನಿರೂಪಿಸುವುದಕ್ಕೆ ತುಂಬಾ ಹರಸಾಹಸ ಪಟ್ಟರು. ಆದ್ರೂ ಕೂಡ ಅರುಣ್ ತುಂಬಾ ಬುದ್ಧಿವಂತಿಕೆಯಿಂದ ಬೇಲ್ ಮೇಲೆ ಹೊರಗಡೆ ಬರುತ್ತಾನೆ. ದೃಶ್ಯ ಮೂವಿ ಕಾನ್ಸೆಪ್ಟ್ ನಿಂದ ಮದುವೆ ಮಾಡಿಕೊಳ್ಳೋದಕ್ಕೆ ಇಷ್ಟವಿರದೆ ಅರುಣ್ ತನ್ನನ್ನು ಪ್ರೀತಿಸಿದ ಹುಡುಗಿಯನ್ನ ಕೊಲ್ಲುತ್ತಾನೆ. ಅವಳು ಕೇವಲ ನನ್ನ ಜೊತೆ ಲೈಂಗಿಕ ಸುಖಕ್ಕೋಸ್ಕರ ಬಂದಿದ್ದಾಳೆಂದು ಅಂದುಕೊಂಡನ ಹೊರತು ಎಂದಿಗೂ ಕೂಡ ನನಗೆ ಅವಳ ಮೇಲೆ ಪ್ರೀತಿ ಹುಟ್ಟಲಿಲ್ಲ. ಅಷ್ಟೇ ಅಲ್ಲದೆ ನನ್ನ ಓದು ಇಂಟೆಲಿಜೆನ್ಸ್ ಅನ್ನ ನೋಡಿ ನನಗೆ ಫ್ಲಾಟ್ ಆಗಿದ್ಲು ಅಂತ ಅಂದ್ಕೊಂಡೆ ಅಂತೇಳಿ ಅರುಣ್ ಕೋರ್ಟ್ ನಲ್ಲಿ ಹೊಸ ಸ್ಕ್ರೀನ್ ಪ್ಲೇ ನ ಹೇಳುತ್ತಾನೆ. ಈ ರೀತಿಯಾಗಿ ಅರ್ಪಿತಾ ಕೇಸನ್ನ ಅದೃಷ್ಟದಿಂದ ಚಾಣಾಕ್ಷತನದಿಂದ ಅರುಣ್ ರೂಮ್ ಮೇಲೆ ದಾಳಿ ಮಾಡಿ ಪೊಲೀಸ್ನವರು ಆ ಕೇಸನ್ನ ಭೇದಿಸಿದರು. ತುಂಬಾ ಕ್ಲೆವರ್ ಆಗಿ PhD ಟ್ಯಾಲೆಂಟ್ ನಿಂದ ಅರ್ಪಿತಳನ್ನ ಹತ್ಯೆ ಮಾಡಿ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದ್ರು. ಕೊನೆಗೆ ಪೊಲೀಸ್ನವರ ಚಾಣಾಕ್ಷತನದಿಂದ ಅರುಣ್ ಸಿಕ್ಕಿಕೊಳ್ಳುತ್ತಾನೆ. ಅರ್ಪಿತಾ ಕೂಡ ತನ್ನ ಪ್ರೀತಿಯ ವಿಷಯವನ್ನ ತನ್ನ ಸ್ನೇಹಿತರ ಬಳಿ ಹೇಳಿರುವುದಿಲ್ಲ. ಅರುಣ್ ಆಕೆಯ ಲವರ್ ಅಂತೇಳಿ ಅವಳ ತಂದೆ ತಾಯಿಗೂ ಕೂಡ ಗೊತ್ತಿರುವುದಿಲ್ಲ. ಇವುಗಳೆಲ್ಲ ಕಾರಣದಿಂದಲೇ ಅರುಣ್ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ದ ಅಂತೇಳಿ ಪೊಲೀಸ್ನವರು ಮೀಡಿಯಾಗಳಿಗೆ ಹೇಳುತ್ತಾರೆ. ಇನ್ನು ಸ್ನೇಹಿತರೆ, ದೃಶ್ಯ ಮೂವಿಯ ಇನ್ಸ್ಪಿರೇಷನ್ ಹತ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.